ಪೆಂಗ್ವಿನ್ ಪೆಂಗ್ವಿನ್ ಒಂದು ಪೆಂಗ್ವಿನ್ ಜಸ್ಟ್ ನಡ್ಕೊಂಡು ಹೋಗಿದ್ದಕ್ಕೆ ಇಷ್ಟು ಟ್ರೆಂಡ್ ಆಗಿದ್ಯಾ. ಆಕ್ಚುಲಿ ಈ ಮ್ಯಾಟರ್ ಇವಾಗ ನಡೆದಿದ್ದಲ್ಲ. 15 ವರ್ಷ ಮುಂಚೆ 2007 ಅಲ್ಲಿ ವರ್ನರ್ ಹೆರ್ಝೋಗ್ ಅನ್ನೋ ಡೈರೆಕ್ಟರ್ ಎನ್ಕೌಂಟರ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅನ್ನೋ ಡಾಕ್ಯುಮೆಂಟರಿನ ಶೂಟ್ ಮಾಡುವಾಗ ಈ ಪೆಂಗ್ವಿನ್ ಮಾಡಿದ್ದು ಕ್ಯಾಪ್ಚರ್ ಆಗಿದೆ. ಹಂಗೆ ಕಟ್ ಮಾಡಿದ್ರೆ 15 ವರ್ಷ ಆದ್ಮೇಲೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗೆ ಬರುತ್ತೆ. ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಾವ ರೇಂಜ್ ವೈರಲ್ ಆಗುತ್ತೆ ಅಂದ್ರೆ, ಫ್ರೆಂಡ್ಶಿಪ್ ಜಗಳ ಆದ್ರೆ ಪೆಂಗ್ವಿನ್ ವಿಡಿಯೋ ಹಾಕು, ಬ್ರೇಕಪ್ ಆದ್ರೆ ಪೆಂಗ್ವಿನ್ ವಿಡಿಯೋ ಹಾಕು, ನಿನ್ನ ಬಿಟ್ಟು ಅವ್ರು ಮಾತ್ರ ಎಣ್ಣೆ ಹೊಡೆದ್ರೆ ಪೆಂಗ್ವಿನ್ ವಿಡಿಯೋ ಹಾಕು. ಇನ್ನೂ ಕೆಲವರು ನಾನು ಯಾವ್ದಕ್ ಹಾಕ್ಲಿ ಅಂತ ಗೊತ್ತಿಲ್ದೇನೆ ಆಗ್ತಾವ್ರೆ. ಕೆಲವರು ಆ ಪೆಂಗ್ವಿನ್ ಪೀಸ್ ನ ಹುಡ್ಕೊಂಡು ಹೋಗ್ತಿದೆ, ಎನ್ಲೈಟ್ಮೆಂಟ್ ಸಿಕ್ಬಿಟ್ಟಿದೆ, ಅದ್ರ ಪಾರ್ಟ್ನರ್ ನ ಹುಡ್ಕೊಂಡು ಹೋಗ್ತಿದೆ ಅಂತ ಇನ್ನೂ ಎಷ್ಟೋ ರೀಸನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ. ಬಟ್ ಆ ಪೆಂಗ್ವಿನ್ ಯಾಕೆ ಹಾಕ್ ಮಾಡ್ತು ಅಂತ ಎಕ್ಸಾಕ್ಟ್ ರೀಸನ್ ನಿಮ್ಗೂ ನನ್ಗೂ ಯಾರಿಗೂ ಅಷ್ಟು ಗೊತ್ತಿಲ್ಲ. ಜಸ್ಟ್ 5 ಸೆನ್ಸ್ ಇರೋ ಪೆಂಗ್ವಿನ್ ಮಾಡಿದ್ನ 6 ಸೆನ್ಸ್ ಇರೋ ನಾವು ಮನುಷ್ಯರು ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. ನಮ್ ಲೈಫ್ ಜೊತೆ ಕನೆಕ್ಟ್ ಮಾಡಿದೀವಿ, ನಮ್ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡಿದೀವಿ. ಸೊ ಮೋರಲ್ ಆಫ್ ದ ಸ್ಟೋರಿ, ಈ ಪೆಂಗ್ವಿನ್ ಇಂದ ನಾನೇನ್ ಕಲ್ತೆ ಅಂದ್ರೆ, ಆ ಪೆಂಗ್ವಿನ್ ಅದ್ರ ಸೇಫ್ಟಿ ಝೋನ್ ಇಂದ ಆಚೆ ಬಂದಿದ್ದಕ್ಕೆ ಇಷ್ಟು ಟ್ರೆಂಡ್ ಆಗಿದೆ. ನಾವು ಕೂಡ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ ಸೇಫ್ಟಿ ಝೋನ್ ಇಂದ ಆಚೆ ಬಂದ್ರೇನೆ ನಮ್ ಲೈಫ್ ಏನಂತ ಗೊತ್ತಾಗುತ್ತೆ. ಫೇಮಸ್ ಆಗ್ತೀವೋ ಇಲ್ವೋ, ನಮ್ ಲೈಫ್ ನ ಲೀಡ್ ಮಾಡಕ್ಕೆ ಕೆಪಾಸಿಟಿ ಆದ್ರೂ ಬರುತ್ತೆ.